ಇವತ್ತಿನ ಯುವಕರು ಎದೆ ಮೇಲೆ ಒಬ್ಬನ ಚಿತ್ರ ಇರೋ ಟೀ ಶರ್ಟ್ ಹಾಕ್ಕೊಂಡು ಓಡಾಡ್ತಾರೆ, ಬೈಕ್ ಮೇಲೆ ಆತನ ಸ್ಟಿಕ್ಕರ್ ಹಾಕ್ತಾರೆ. ಆದರೆ ಆತ ಯಾರು, ಯಾಕೆ ಆತನನ್ನ ಜಗತ್ತು ಇಷ್ಟು ಹುಚ್ಚರಂತೆ ಪ್ರೀತಿಸ್ತು ಅಂತ ಕೇಳಿದ್ರೆ ಬಹುತೇಕರಿಗೆ ಗೊತ್ತಿಲ್ಲ. ಆ ಅಪರೂಪದ ಮನುಷ್ಯನ ಕತೆ ಈಗ ಹೇಳ್ತೀನಿ. GN ಮೋಹನ್ ಅವರು ಬರೆದ ಛೆ ಎಂಬ ಹುಚ್ಚು ಅನ್ನೋ ಲೇಖನ ಇದೆಯಲ್ಲ, ಅದು ಬರೀ ಒಬ್ಬ ವ್ಯಕ್ತಿ ಬಗ್ಗೆ ಬರೆದದ್ದಲ್ಲ. ಅದೊಂದು ಇಡೀ ಜಗತ್ತನ್ನು ಆವರಿಸಿಕೊಂಡ ಅಸಾಧಾರಣ ಪ್ರೀತಿ ಮತ್ತು ಹೋರಾಟದ ಕತೆ. ಇವತ್ತು ಟೀ ಶರ್ಟ್, ಹಚ್ಚೆ, ಬ್ಯಾನರ್, ಕರಪತ್ರ ಹೀಗೆ ಎಲ್ಲೆಲ್ಲೂ ರಾರಾಜಿಸುವ ಅರ್ನೆಸ್ಟೋ ಗುವಾರನನ್ನ ಜನಸಾಮಾನ್ಯರು ತಮ್ಮ ಉಸಿರು ಅಂತ ಅಪ್ಪಿಕೊಂಡಿದ್ದಾರೆ. ಬರೀ ಅರ್ನೆಸ್ಟೋ ಗುವಾರ ಆಗಿದ್ದವನಿಗೆ ಚೆಗುವಾರ ಅಂತ ಹೆಸರು ಹೇಗೆ ಬಂತು ಗೊತ್ತಾ? ಆತನನ್ನ ಜನ ಎಷ್ಟರ ಮಟ್ಟಿಗೆ ಹಚ್ಕೊಂಡಿದ್ರು ಅಂದ್ರೆ, ಹುಚ್ಚರಂತೆ ಪ್ರೀತಿಸಿದ ಜನರೇ ಅವನಿಗೆ ಕೊಟ್ಟ ಬಿರುದು ಈ ಛೆ. ಮೂಲತಃ ಛೆ ಅಂದ್ರೆ ಪ್ರೀತಿ ಅಂತಲೇ ಅರ್ಥ. ಪ್ರೀತಿ ಅನ್ನೋ ಅರ್ಥ ಹೊತ್ತ ಹೆಸರಿನಲ್ಲೇ ಆತ ಕ್ರಾಂತಿಯ ಸಂಕೇತವಾಗಿ ಬೆಳೆದ್ಬಿಟ್ಟ. ಬ್ರಿಟನ್ ಜೈಲಲ್ಲಿ ಆ ಐರಿಷ್ ಕೈದಿಗೆ ಟೀ ಶರ್ಟ್ ಕೊಡಕ್ಕೆ ಅಧಿಕಾರಿಗಳು ನಿರಾಕರಿಸಿದ್ರಲ್ಲ, ಅದು ಈತನ ಚಿತ್ರನೇ. ಆತ ಸತ್ತು ಇಷ್ಟು ವರ್ಷ ಆದರೂ ಸಾಮ್ರಾಜ್ಯಶಾಹಿಗಳ ಎದೆಯಲ್ಲಿ ಆತನ ಚಿತ್ರ ಇನ್ನೂ ನಡುಕ ಹುಟ್ಟಿಸ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈತ ಬರೀ ಕೋವಿ ಹಿಡಿದುಕೊಂಡು ಓಡಾಡೋ ಯೋಧ ಅಲ್ಲ, ಎದೆಯಲ್ಲಿ ಕಾವ್ಯ, ಕೈಯಲ್ಲಿ ಖಡ್ಗ ಎರಡನ್ನೂ ಒಟ್ಟಿಗೆ ಹಿಡಿದ ಅಪರೂಪದ ರಮ್ಯ ಕ್ರಾಂತಿಕಾರಿ. ಕಾಡಲ್ಲಿ ಮರದ ಮೇಲೆ ಕೂತು ಶತ್ರುಗಳ ಮೇಲೆ ನಿಗಾ ಇಡುವಾಗಲೂ ಆತ ಪ್ಯಾಬ್ಲೋ ನೆರುಡಾನ ಕವನಗಳಲ್ಲಿ ಮುಳುಗಿರ್ತಿದ್ದ. ಒಮ್ಮೆ ಗ್ವಾಟಮಾಲಾದಲ್ಲಿ ಊಟಕ್ಕೂ ಕಾಸಿಲ್ಲದಾಗ ಪುಸ್ತಕದ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿದ. ಆದರೆ ಪುಸ್ತಕಗಳನ್ನು ಮಾರೋದಕ್ಕಿಂತ ಅಂಗಡಿಯಲ್ಲೇ ಕೂತು ಓದಿದ್ದೇ ಹೆಚ್ಚಾಗಿ ಬರೀ 4 ದಿನಕ್ಕೆ ಆ ಕೆಲಸ ಕಳೆದುಕೊಂಡಂತಹ ಅಪ್ಪಟ ಸಾಹಿತ್ಯ ಪ್ರೇಮಿ ಈತ. ಬದುಕನ್ನ ಆತ ಎಷ್ಟೊಂದು ಪ್ರೀತಿಸಿದ್ದ ಅಂದರೆ, ಜಗತ್ತಿನ ಎಲ್ಲ ಪಡ್ಡೆತನಗಳು ಆತನಲ್ಲಿ ಸೇರಿದ್ವು. ಆತನಿಗೆ ಅಸ್ತಮಾ ಇತ್ತು, ಆದರೂ ಗೆಳೆಯರಿಗಾಗಿ ಗುದ್ದಾಡ್ತಿದ್ದ. ಗಾಯಗೊಂಡ ಗೆರಿಲ್ಲಾ ಯೋಧರಿಗೆ ಚಿಕಿತ್ಸೆ ಕೊಡೋ ವೈದ್ಯನಾಗಿದ್ದ. ಸೈಕಲ್ ಅಂದರೆ ಅವನಿಗೆ ಪಂಚಪ್ರಾಣ. 1000 ಕಿಲೋಮೀಟರ್ ಸೈಕಲ್ ತುಳಿದು ತನ್ನ ಪ್ರೇಯಸಿಗೆ ಕಳಿಸೋ ಫೋಟೋ ಮೇಲೆ ಫ್ರಮ್ ದಿ ಕಿಂಗ್ ಆಫ್ ಪೆಡಲ್ಸ್ ಅಂತ ಹೆಮ್ಮೆಯಿಂದ ಸಹಿ ಮಾಡ್ತಿದ್ದ. ಗಟ್ಟಿಮುಟ್ಟಾದ ಸವಾರಿಗೆ ಇದೇ ಸೈಕಲ್ ಬಳಸಿ ಅಂತ ಒಂದು ಜಾಹೀರಾತಿನಲ್ಲೂ ಕಾಣಿಸ್ಕೊಂಡಿದ್ದ. ಇನ್ನೊಂದು ಮಜವಾದ ಕತೆ ಕೇಳ್ತೀರಾ? ಆತನಿಗೆ ಕ್ರೀಡೆ ಅಂದರೆ ಬಹಳ ಇಷ್ಟ. ಒಮ್ಮೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದಾಗ ಆ ಪೊಲೀಸರದೇ ಒಂದು ತಂಡ ಕಟ್ಟಿ ಫುಟ್ಬಾಲ್ ಕಲಿಸಿ ಅವರಿಂದಲೇ ಶಬಾಸ್ ಅನ್ನಿಸ್ಕೊಂಡು ಎಲ್ಲನೇ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಹಾಗೇನೆ ಪ್ಯಾನ್ ಅಮೆರಿಕಾ ಒಲಿಂಪಿಕ್ಸ್ ನೋಡಬೇಕು ಅನ್ನೋ ಒಂದೇ ಆಸೆಯಿಂದ ಪೆನ್ನು ಹಿಡಿದು ಪತ್ರಕರ್ತನೂ ಆಗಿದ್ದ. ಈತನಿಗೆ ಸಿಗಾರ್ ಸೇದೋ ಅಭ್ಯಾಸ ಇತ್ತು. ಆದರೆ ಅಸ್ತಮಾ ಇದ್ದದ್ರಿಂದ ದಿನಕ್ಕೆ ಒಂದೇ ಸಿಗಾರ ಸೇದಬೇಕು ಅಂತ ಡಾಕ್ಟರ್ ಹೇಳಿದರು. ಈತ ಏನು ಮಾಡ್ದ ಗೊತ್ತಾ? ಸಿಗಾರ್ ಫ್ಯಾಕ್ಟ್ರಿಗೆ ಹೋಗಿ ಗೋಗರೆದು 3 ಸಿಗಾರ್ಗಳನ್ನು ಒಟ್ಟಿಗೆ ಸೇರಿಸಿ ಒಂದೇ ದೊಡ್ಡ ಸಿಗಾರ್ ಮಾಡಿಸಿ ಡಾಕ್ಟ್ರ್ ಹೇಳ್ದಾಗ ಕೇಳ್ತಿದ್ದೀನಿ ಅಂತ ತಮಾಷೆ ಮಾಡ್ತಿದ್ದ. ಅಧಿಕಾರ, ಮನ್ನಣೆಗಳು ಈತನನ್ನ ಸಾಮಾನ್ಯ ಜನರಿಂದ ಯಾವತ್ತೂ ದೂರ ಮಾಡಲಿಲ್ಲ. ಜಗತ್ತಿನ ಸಕ್ಕರೆ ನಾಡು ಅಂತಲೇ ಖ್ಯಾತವಾಗಿರೋ ಕ್ಯೂಬಾದಲ್ಲಿ ಆತ ಕೈಗಾರಿಕಾ ಸಚಿವನಾಗಿದ್ದ. ಆದರೆ ಭಾನುವಾರ ಬಂತು ಅಂದರೆ ಸಾಕು, ತನ್ನ 3 ವರ್ಷದ ಪುಟ್ಟ ಮಗಳು ಮತ್ತೆ ಅವಳ ನಾಯಿನ ಗಾಡಿಲಿ ಕೂರಿಸ್ಕೊಂಡು ಕಬ್ಬಿನ ಗದ್ದೆಗೆ ಹೋಗಿ ಕಾರ್ಮಿಕರ ಜೊತೆ ಬೆವರು ಸುರಿಸಿ ಕಬ್ಬು ಕತ್ತರಿಸ್ತಿದ್ದ. ಒಮ್ಮೆ ಗದ್ದೆಯಲ್ಲಿ ಎಲ್ಲರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಟ್ರ್ಯಾಕ್ಟರ್ ಚಾಲಕನೊಬ್ಬ ನೆರಳು ಕೂತಿದ್ದ. ಆತನ ಕೈಗೂ ಕುಡುಗೋಲು ಕೊಟ್ಟು, ಟ್ರ್ಯಾಕ್ಟರ್ ಹೊರಡೋಕ್ಕೆ ಇನ್ನೂ ಟೈಮ್ ಇದೆ, ಕೆಲಸ ಮಾಡು ಅಂತ ಶ್ರಮದ ಮಹತ್ವ ಸಾರಿದ ನಾಯಕ ಆತ. ಆತನ ಪ್ರಾಮಾಣಿಕತೆ ಎಂಥದ್ದು ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಕ್ಯೂಬಾ ಮೇಲೆ ಬೇರೆ ದೇಶಗಳು ಕಠಿಣ ಆರ್ಥಿಕ ದಿಗ್ಬಂಧನ ಹಾಕಿದ್ದ ಟೈಮ್ ಅದು. ಜನರಿಗೆ ಚಾಕ್ಲೇಟ್ ಕೂಡ ಸಿಗ್ತಾ ಇರಲಿಲ್ಲ. ಒಮ್ಮೆ ವಿದೇಶಕ್ಕೆ ಹೋದಾಗ ಜೊತೆಗಿದ್ದ ಅಧಿಕಾರಿ ತನ್ನ ಪುಟ್ಟ ಮಗುವಿಗೆ ಅಂತ ಆಸೆಯಿಂದ ಒಂದು ಚಾಕ್ಲೇಟ್ನ ಜೇಬಿಗೆ ಹಾಕ್ಕೊಂಡ. ಇದನ್ನು ನೋಡಿದ ಛೆ, ದಿಗ್ಬಂಧನದ ಕಠಿಣ ನಿಯಮಗಳು ಮನೆಯ ಹೊರಗೂ ಒಳಗೂ ಒಂದೇ ಅಂತ ಹೇಳಿ ಆ ಚಾಕ್ಲೇಟ್ನ ವಾಪಸ್ ಇಡಿಸಿದ. ಜನರಿಗೆ ಸಿಗದ ಯಾವ ಸುಖವೂ ನಾಯಕರಿಗೆ ಸಿಗಬಾರದು ಅನ್ನೋದು ಅವನ ಖಚಿತ ನಿಲುವಾಗಿತ್ತು. ಇಷ್ಟಕ್ಕೂ ಈತನೇಕೆ ಹೋರಾಡಿದ? ಕ್ರಾಂತಿಯ ಅಗತ್ಯ ಇದೆಯಾ ಅಂತ ನಿಮಗೆ ಅನ್ನಿಸ್ಬೋದು. ಹೌದು, ಖಂಡಿತ ಇದೆ. ಎಲ್ಲಿಯವರೆಗೆ ಜಗತ್ತಲ್ಲಿ ದೌರ್ಜನ್ಯ, ಶೋಷಣೆ, ಗುಲಾಮಗಿರಿ ಇರುತ್ತೋ ಅಲ್ಲಿಯವರೆಗೆ ಕ್ರಾಂತಿ ಅನಿವಾರ್ಯ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ದೌರ್ಜನ್ಯದ ವಿರುದ್ಧ ಸಿಡಿದದ್ದು ನಿಲ್ಲುವ ಪ್ರತಿಯೊಬ್ಬನೂ
ನನ್ನ ಸಂಗಾತಿಯೇ ಅಂತ ಆತ ಸಾರಿದ್ದ. ದೌರ್ಜನ್ಯ ಉಂಡವರ, ಗುಲಾಮರ ಆಕ್ರೋಶದ ಧ್ವನಿಯಾಗಿದ್ದ. ಹಾರುವ ಹಕ್ಕಿಗೆ ನೆಲೆಯಲ್ಲಿ ಅಂತ ಆತನೇ ಹೇಳ್ತಿದ್ದ. ಅದಕ್ಕೆ ಆತನನ್ನ ವಲಸೆ ಹಕ್ಕಿ ಅಂತ ಕರೆಯೋದು. ಕ್ಯೂಬಾದಲ್ಲಿ ಕ್ರಾಂತಿ ಯಶಸ್ವಿ ಆದಮೇಲೆ ಅಲ್ಲಿಯೇ ಉನ್ನತ ಹುದ್ದೆಯಲ್ಲಿ ಆರಾಮಾಗಿರ್ಬೋದಿತ್ತು. ಆದರೆ ಆತ ಫಿಡೆಲ್ ಕ್ಯಾಸ್ಟ್ರೋಗೆ ಪತ್ರ ಬರೆದು ತನ್ನ ಮುಂದಿನ ಹೋರಾಟಕ್ಕಾಗಿ ಬೊಲಿವಿಯಾದತ್ತ ಪಯಣ ಬೆಳೆಸಿದ. ಎಲ್ಲಿ ದೌರ್ಜನ್ಯ ಇದೆಯೋ ಅಲ್ಲಿ ಈ ವಲಸೆ ಹಕ್ಕಿ ಕ್ರಾಂತಿಯ ಗೂಡು ಕಟ್ಟೋಕ್ಕೆ ಹೋಗ್ತಿದ್ದ. ತನ್ನನ್ನು ತಾನು ಎಂದೆಂದೂ ಕವಿಯಾಗದ ಬಂಡಾಯಗಾರ ಅಂತ ಆತ ನೋವಿನಿಂದ ಅಂದ್ಕೊಳ್ತಿದ್ದ. ಆದರೆ ಆತ ಬದುಕಿದ ರೀತಿಯೇ ಒಂದು ಅದ್ಭುತ ಕಾವ್ಯ ಆಗಿತ್ತು. ನೆಲ್ಸನ್ ಮಂಡೇಲಾ ಅವರು ಹೇಳಿದ ಹಾಗೆ, ಜಗತ್ತಿನ ಯಾವ ಬಂದಿಖಾನೆಗಳಿಗೂ ಸೆನ್ಸಾರ್ಶಿಪ್ಗಳಿಗೂ ಚೆಗವಾರನನ್ನು ನಮ್ಮಿಂದ ಮುಚ್ಚುಡಕ್ಕೆ ಸಾಧ್ಯನೇ ಇಲ್ಲ. ಹವಾನಾದ ಕಾರ್ಮಿಕರ ಕಾಲೋನಿಯಲ್ಲಿ ಮೊಳಗಿದ ಹಾಡಿನಂತೆ ಈ ಭೂಮಿ ಮೇಲೆ ಸೂರ್ಯ ಚಂದ್ರರು ಇರೋವರೆಗೂ ದೌರ್ಜನ್ಯದ ವಿರುದ್ಧ ಹೋರಾಡುವ ಛೇಯ ಹೆಸರು, ಆತನ ಪ್ರೀತಿ ಎರಡೂ ಕೂಡ ಅಜರಾಮರ.